ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರೋ ಮೂಡ ಹಗರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ದ 142 ಸ್ಥಿರಾಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕೊಂಡಿದೆ. ಇದರ ಮೌಲ್ಯ 300 ಕೋಟಿ ರೂಪಾಯಿ ಅಂತ ಇಡಿ ಹೇಳಿದೆ. ಮೈಸೂರಿನ ಗಂಗರಾಜು ಹಾಗೂ ಸ್ನೇಹಮಯಿ ಕೃಷ್ಣ ಈ ಅಕ್ರಮದ ಬಗ್ಗೆ ದೂರನ್ನ ಕೊಟ್ಟಿದ್ರು. ಸಿಎಂ ಹಾಗೂ ಅವರ ಕೆಲ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಸ್ನೇಹಿತರಲ್ಲಿ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಇದ್ದ ಮೂಡ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಇಡಿ ತನಿಖೆಗೆ ಇಳಿದಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟ ಮೂಡ ಆರೋಪಗಳು ಅಲ್ಲದೆ ಈ ಮೂಡಾದಲ್ಲಿ ಇನ್ನೂ ಸಾವಿರಾರು ಕೋಟಿ ಬೆಲೆ ಬಾಳೋ ಅಕ್ರಮ ಆಗಿದೆ, ಸ್ಕ್ಯಾಮ್ ಆಗಿದೆ ಅನ್ನೋ ಆರೋಪಗಳು ಬಂದಿದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಡಿ ತನಿಖೆ ನಡೆಸ್ತಾ ಇತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಮೂಡ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿಯ ಹೆಸರು ಇರೋ ಮೂಡ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಒಟ್ಟು 300 ಕೋಟಿಗೂ ಅಧಿಕ ಬೆಲೆ ಬಾಳೋ ಆಸ್ತಿಯನ್ನ ಇಡಿ ಸೀಸ್ ಮಾಡಿದೆ. ಹೀಗಾಗಿ ಇಡಿ ತನಿಖೆ ನಡೆಸ್ತಾ ಇತ್ತು. ಈಗ ಈ ಸಂಬಂಧಪಟ್ಟಂತೆ ಆಸ್ತಿ ಜಪ್ತಿ ಮಾಡಲಾಗಿದೆ. ಅತ್ತ ಮೂಡಾದಲ್ಲಿ ಇಷ್ಟು ಹಗರಣ ಆಗಿದೆ, ಸೊ ತಮ್ಮ ಸ್ಥಾನಕ್ಕೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹ ಮಾಡಿದೆ. ಅಲ್ಲದೆ ಮೂಡಾ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯ ಮಾಡಿದ್ದಾರೆ. ಮೂಡ ಹಗರಣ ಬಗದಷ್ಟು ಹೊರಗೆ ಬರ್ತಾ ಇದೆ. ನಾನು ಅರ್ಜಿ ಹಾಕಿ 2 ತಿಂಗಳಾದರೂ ಕೂಡ 50-50 ಅನುಪಾತದಲ್ಲಿ ಎಷ್ಟು ಸೈಟ್ ಕೊಟ್ಟಿದ್ದೀರಾ ಅಂತ ಮೂಡ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಲೋಕಾಯುಕ್ತರಿಗೆ ಈ ಕೇಸ್ ತನಿಖೆ ನಡೆಸೋಕೆ ಆಸಕ್ತಿ ಇರೋ ರೀತಿ ಕಾಣಿಸ್ತಾ ಇಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಸಂಸದ ಯದುವೀರ್ ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ದಾರೆ. ಅತ್ತ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ವಿರುದ್ಧ ರಾಜಕೀಯ ಪಿತೂರಿ ಮಾಡಲಾಗಿದೆ. ಅವರು ಮತ್ತವರ ಪತ್ನಿ ಯಾವುದೇ ಅಕ್ರಮದಲ್ಲಿ ಭಾಗಿ ಆಗಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರವಾಗಿ ಅಟ್ಲೀಸ್ಟ್ ತೋರಿಕೆಗಾದರೂ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಏನೋ ಟಫ್ ಕ್ಲಬ್ ಸ್ಟಿವಾರ್ಡ್ ಹುದ್ದೆ ನೀಡೋಕೆ 1.30 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದ ಆರೋಪವೂ ಸಿದ್ದರಾಮಯ್ಯ ಮೇಲೆ ಕೇಳಿಬಂದಿತ್ತು. ಈ ಬಗ್ಗೆ ಲೋಕಾಯುಕ್ತಕ್ಕೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದೂರನ್ನ ಕೊಟ್ಟಿದ್ರು. ಆದರೆ ಆರೋಪಕ್ಕೆ ಪೂರಕವಾಗಿ ಯಾವುದೇ ಸಾಕ್ಷ್ಯ ಇಲ್ಲ, ಹಾಗಾಗಿ ಪ್ರಕರಣ ಕ್ಲೋಸ್ ಮಾಡಿದೀವಿ ಅಂತ ಲೋಕಾಯುಕ್ತರು ಬಿ ರಿಪೋರ್ಟ್ ಹಾಕಿದ್ರು. ಈಗ ಕೋರ್ಟ್ ಅದನ್ನ ಎತ್ತಿ ಹಿಡಿದಿದೆ. ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿರೋ ಬೀದರ್ ಮತ್ತು ಮಂಗಳೂರು ದರೋಡೆಗಳು ಈಗ ರಾಜ್ಯ ಪೊಲೀಸ್ ಇಲಾಖೆಯನ್ನ ಬಡಿದೆಬ್ಬಿಸಿವೆ. ಈಗ ರಾಜ್ಯಾದ್ಯಂತ, ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಲ್ಲಿ ಎಟಿಎಂ ಭದ್ರತೆ ಮತ್ತು ಬ್ಯಾಂಕ್ ಭದ್ರತೆ ಬಗ್ಗೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದಾರೆ. ಬೆಂಗಳೂರಲ್ಲಿ ಇಂಥ ಯಾವುದೇ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕೆ ಕೈಗೊಳ್ಳೋಕೆ ಬೆಂಗಳೂರು ನಗರ ಕಮಿಷನರ್ ಬಿ ದಯಾನಂದ್ ತಮ್ಮ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಎಟಿಎಂ ಬ್ಯಾಂಕ್ಗಳ ಬಳಿ 24/7 ಅಲರ್ಟ್ ಇರಬೇಕು ಅಂತ ಹೇಳಿದ್ದಾರೆ. ಬ್ಯಾಂಕ್ ಮತ್ತು ಎಟಿಎಂ ಬಳಿ ಡೇ ಮತ್ತು ನೈಟ್ ಶಿಫ್ಟ್ ನಲ್ಲಿ ಎಷ್ಟು ಸೆಕ್ಯೂರಿಟಿ ಇರ್ತಾರೆ, ಎಟಿಎಂಗಳ ಕ್ಯಾಮೆರಾ ಸರಿ ಇದೆಯಾ ಅಂತ ಆಯಾ ಇನ್ಸ್ಪೆಕ್ಟರ್ಗಳು ಮಾಹಿತಿ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲದೆ ಹೊಯ್ಸಳ ಸಿಬ್ಬಂದಿಯಿಂದ ಬ್ಯಾಂಕ್ ಎಟಿಎಂ ಬಳಿ ಗಸ್ತು ತಿರುಗುವಂತೆ ಆದೇಶ ಕೊಟ್ಟಿದ್ದಾರೆ. ಈ ಸಂಬಂಧ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ಕೂಡ ನಡೆಸಲಾಗಿದೆ. ಜೊತೆಗೆ ಹಣ ಸಾಗಿಸುವ ವಾಹನಗಳಲ್ಲಿ ಹೆಚ್ಚಿನ ಭದ್ರತೆ ಒದಗಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬೀದರ್ ಪ್ರಕರಣದ ಆರೋಪಿಗಳ ಪತ್ತೆಗೆ ಪೊಲೀಸರು ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 100 ಸಿಸಿಟಿವಿಗಳನ್ನ ಪರಿಶೀಲಿಸಿದ್ದಾರೆ. ಅಷ್ಟೇ ಅಲ್ಲ, ಈಗ ದರೋಡೆ ಮಾಡಿರೋರ ಗುರುತನ್ನ ಕೂಡ ಪತ್ತೆ ಹಚ್ಚಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದರಲ್ಲಿ ಬಿಹಾರ ಮೂಲದ ಗ್ಯಾಂಗ್ ಕೈವಾಡ ಇದೆ ಅಂತ ಹೇಳಲಾಗ್ತಿದೆ. ಈ ದರೋಡೆಯಲ್ಲಿ ಭಾಗಿಯಾದ ಒಬ್ಬನನ್ನ ಮನೀಶ್ ಅಂತ ಗುರುತಿಸಲಾಗಿದೆ. ಈತನ ವಿಳಾಸ ಕೂಡ ಸಿಕ್ಕಿದೆ. ಇನ್ನು ತನಿಖೆ ವೇಳೆ ಇವರು ಹೇಗೆ ಬೀದರ್ನಿಂದ ತಪ್ಪಿಸಿಕೊಂಡು ಹೋದ್ರು ಅನ್ನೋದು ಕೂಡ ರಿವೀಲ್ ಆಗಿದೆ. ಬೀದರ್ನಿಂದ ಬೈಕ್ನಲ್ಲಿ ಹೊರಟ ಮನೀಶ್ ಮತ್ತು ಆತನ ಸಹಚರ ಹೈದರಾಬಾದ್ ಸಮೀಪದ ಅಫ್ಜಲ್ ಗಂಜ್ನಲ್ಲಿ ಸ್ಥಳೀಯ ಟ್ರಾವೆಲ್ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಬಳಿಕ ಅವರೆಲ್ಲ ಅಲ್ಲಿಂದ ಸಿಕಂದ್ರಾಬಾದ್ಗೆ ಹೋಗಿದ್ದಾರೆ. ಅಲ್ಲಿಂದ ಆಟೋದಲ್ಲಿ ತೆರಳಿ ಬ್ಯಾಗ್ ಮತ್ತು ಬಟ್ಟೆ ಬದಲಿಸಿ ಪರಾರಿಯಾಗಿದ್ದಾರೆ. ಹೀಗಾಗಿ ಅವರೆಲ್ಲ ಸಿಕಂದ್ರಾಬಾದ್ ರೈಲ್ನಲ್ಲಿ ಉತ್ತರಕ್ಕೆ ಹೋಗಿರೋ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಇತ್ತೀಚೆಗಷ್ಟೇ ಛತ್ತೀಸ್ಗಢದಲ್ಲಿ 70 ಲಕ್ಷ ರೂಪಾಯಿ ದರೋಡೆಯಾಗಿತ್ತು. ಹೀಗಾಗಿ ಛತ್ತೀಸ್ಗಢ ಕೇಸ್ಗೂ ಬೀದರ್ ಕೇಸ್ಗೂ ಹೋಲಿಕೆ ಇದೆ ಅಂತಾನೂ ಹೇಳ್ತಿದ್ದಾರೆ. ಇದೇ ಕಾರಣಕ್ಕೆ ಈಗ ದರೋಡೆಕೋರರನ್ನು ಹುಡುಕೋಕೆ 8 ವಿಶೇಷ ಟೀಮ್ಗಳನ್ನು ರಚಿಸಲಾಗಿದೆ. ಹೈದರಾಬಾದ್, ರಾಯ್ಪುರ ಹಾಗೆ ಬಿಹಾರದ ಶಂಕಿತ ಪ್ರದೇಶಗಳಲ್ಲಿ ಒಂದೊಂದು ಟೀಮ್ಗಳು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ.
ಮತ್ತೊಂದು ಕಡೆ ಬೀದರ್ ದರೋಡೆ ಕೇಸ್ನಲ್ಲಿ ಹಂತಕರಿಂದ ಸಾವಿಗೀಡಾದ ಸಿಬ್ಬಂದಿ ಮೃತ ಗಿರಿ ವೆಂಕಟೇಶ್ ಕುಟುಂಬಕ್ಕೆ ರಾಜ್ಯ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ. ಸಮಾಜ ಕಲ್ಯಾಣ ಇಲಾಖೆ ಕೂಡ ಪ್ರತ್ಯೇಕವಾಗಿ 8 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದೆ. ಸಚಿವ ಈಶ್ವರ್ ಖಂಡ್ರೆ ರಹೀಂ ಖಾನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮಂಗಳೂರಿನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ದರೋಡೆಕೋರರು ಪೊಲೀಸರನ್ನ ಕನ್ಫ್ಯೂಸ್ ಮಾಡೋಕೆ 2 ಒಂದೇ ರೀತಿ ಕಾರ್ ಹಿಡ್ಕೊಂಡು ಬಂದಿದ್ರು ಅಂತ ಗೊತ್ತಾಗಿದೆ. ಅಲ್ಲದೆ ಹೈವೇ ತಲುಪ್ತಾ ಇದ್ದ ಹಾಗೆ ಒಂದು ಕಾರು ಮಂಗಳೂರಿನ ಕಡೆಗೆ, ಇನ್ನೊಂದು ಕಾರು ಕೇರಳ ಕಡೆಗೆ ಡೈವರ್ಟ್ ಮಾಡಿದ್ದಾರೆ. ಕೃತ್ಯ ಎಸಗೋ ವೇಳೆ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಫೋನ್ ಕಿತ್ಕೊಂಡು ಹೋಗಿದ್ದಾರೆ. ದರೋಡೆಕೋರರ ಒಂದು ತಂಡ ಮಂಗಳೂರು ನಗರದ ಕಡೆಗೆ ಬಂದು ಮೊಬೈಲ್ ಅನ್ನ ಎಸೆದು ಪರಾರಿಯಾಗಿದೆ. ಇನ್ನೊಂದು ಟೀಮ್ ಮಂಗಳೂರು ಉಡುಪಿ ಗಡಿ ಪ್ರದೇಶವಾದ ಹೆಜ್ಮಾಡಿ ಬಳಿ ಮೊಬೈಲ್ ಅನ್ನ ಎಸೆದು ಹೋಗಿದ್ದಾರೆ. ಸದ್ಯ ಹೆಜ್ಮಾಡಿ ಬಳಿ ಆ ಮೊಬೈಲ್ ಪತ್ತೆಯಾಗಿವೆ. ಇನ್ನು ಈ ಬ್ಯಾಂಕ್ನಲ್ಲಿ 11 ಲಕ್ಷ ರೂಪಾಯಿ ಕ್ಯಾಶ್ ಮತ್ತು 12 ಕೋಟಿ ಬೆಲೆ ಬಾಳೋ ಚಿನ್ನಾಭರಣ ಇತ್ತು. ಅದೆಲ್ಲ ಲೂಟಿಯಾಗಿದೆ ಅಂತ ಅಂದಾಜು ಮಾಡಲಾಗಿದೆ. ದರೋಡೆಕೋರರ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಆತ ಮೈಸೂರಿನಲ್ಲಿ ಎಟಿಎಂಗೆ ಹಣ ತುಂಬದೆ 5.80 ಲಕ್ಷ ರೂಪಾಯಿ ವಂಚನೆ ಮಾಡಿರೋ ಘಟನೆ ಬೆಳಕಿಗೆ ಬಂದಿದೆ. ಜಿಲ್ಲೆಯಲ್ಲಿ 16 ಎಟಿಎಂಗಳಿಗೆ ಟಿಎಲ್ ಎಂಟರ್ಪ್ರೈಸಸ್ ಅನ್ನೋ ಕಂಪನಿ ಹಣ ತುಂಬಿಸುವ ಹಕ್ಕನ್ನ ಪಡೆದಿತ್ತು. ಆದರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಕ್ಷಯ್ ಅನ್ನೋ ವ್ಯಕ್ತಿ ಗದ್ದಿಗೆ ಗ್ರಾಮದ ಎಟಿಎಂನಲ್ಲಿ 5.80 ಲಕ್ಷ ರೂಪಾಯಿ ಹಣವನ್ನು ಲೋಡ್ ಮಾಡದೆ ಬ್ಯಾಗ್ನಲ್ಲಿ ಹಾಕೊಂಡು ಹೋಗಿದ್ದಾನೆ. ಈತ ಚಿನ್ನ ಖರೀದಿಸುವ ದೃಶ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಆರೋಪಿಗಾಗಿ ಹುಡುಕಾಟ ನಡೀತಾ ಇದೆ. ಬೀದರ್ನ ಜಲಸಂಗಿ ಗ್ರಾಮದಲ್ಲಿ ಸ್ಯಾಟಲೈಟ್ ಪೇಲೋಡ್ ಬಲೂನ್ ಬಿದ್ದು ಜನ ಹೆದರುಕೊಂಡಿರೋ ಘಟನೆಯಾಗಿದೆ. ಹವಾಮಾನ ಅಧ್ಯಯನಕ್ಕೆ ಅಂತ ಹೈದರಾಬಾದ್ನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ TIFR ಈ ಪೇಲೋಡ್ ಬಲೂನ್ ಅನ್ನ ಜನವರಿ 17ನೇ ತಾರೀಕು 10 ಗಂಟೆಗೆ ಹಾರಿಸಿತ್ತು. ಆದರೆ ಎಲ್ಲಾದರೂ ಬಿದ್ದರೆ ಹಾಳು ಮಾಡದೆ ಕೂಡಲೇ ಮಾಹಿತಿ ಕೊಡಿ ಅಂತ ಇದರಲ್ಲಿ ಫೋನ್ ನಂಬರ್ ಜೊತೆಗೆ ಇಂಗ್ಲಿಷ್, ಕನ್ನಡ, ಮರಾಠಿ ಭಾಷೆಯಲ್ಲಿ ಬರೆದು ನೇತು ಹಾಕಲಾಗಿತ್ತು. ಅದು ಮನೆ ಮೇಲೆ ಹೋಗಿ ಬಿದ್ದುಬಿಟ್ಟಿದೆ. ವಿಚಾರ ತಿಳಿದ TIFR ಸಿಬ್ಬಂದಿ ಮತ್ತು ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಈ ಬಗ್ಗೆ ಯಾರು ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಏನೋ ಈ ಬಲೂನ್ ಬಿದ್ದಿದ್ರಿಂದ ವ್ಯಕ್ತಿಯೊಬ್ಬರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿತ್ತು. ಹೀಗಾಗಿ TIFR ಸಿಬ್ಬಂದಿ ಯುವಕನಿಗೆ ಪರಿಹಾರ ಕೂಡ ಕೊಟ್ಟು ಆ ಬಲೂನ್ ಅನ್ನ ಹೊತ್ಕೊಂಡು ಹೋಗಿದ್ದಾರೆ. ಏನೋ ಬಿಜೆಪಿಯಲ್ಲಿನ ಬಣ ಬಡಿದಾಟ ಮತ್ತೊಮ್ಮೆ ಬೀದಿಗೆ ಬಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಶಾಸಕ ರಮೇಶ್ ಜಾರಕಿಹೊಳಿ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ವಿಜಯೇಂದ್ರ, ನೀನು ಬಚ್ಚ, ನೀನು ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯನಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ನಮ್ಮ ಪಕ್ಷದಲ್ಲಿ ಜಗಳ ಇದ್ರೆ ಅದು ಕೇವಲ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಮಾತ್ರ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ನಯಾ ಪೈಸೆ ಗೌರವ ಕೊಡದೆ ಅಧ್ಯಕ್ಷರಿಗೆ ಕಿಮ್ಮತ್ತನ್ನೇ ಕೊಡದೆ ಈತ ಕೆಪಿಸಿಸಿ ಅಧ್ಯಕ್ಷರ ಬಣ ಜಗಳಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮದೇ ಪಕ್ಷದ ನಾಯಕರನ್ನ ತರಾಟೆಗೆ ತಗೊಂಡಿದ್ದಾರೆ. ಶಾಸಕರು, ಮಂತ್ರಿಗಳು ನಿಮಗೆ ಕೊಟ್ಟ ಕೆಲಸ ಮೊದಲು ಮಾಡಿ, ಅಧ್ಯಕ್ಷರ ಬದಲಾವಣೆ ಮಾಡೋಕೆ ಹೈಕಮಾಂಡ್ ಇದೆ, ನಾನಿದ್ದೀನಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇದ್ದಾರೆ, ಇದೆಲ್ಲ ಮಾತನಾಡಿದ್ರೆ ಪ್ರಯೋಜನ ಇಲ್ಲ, ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಹಾಕುಂಭಮೇಳ 6ನೇ ದಿನಕ್ಕೆ ಕಾಲಿಟ್ಟಿದೆ. ಜನವರಿ 17ರಿಂದ ಶುರುವಾದ ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ಬರೋಬ್ಬರಿ 7 ಕೋಟಿಗೂ ಅಧಿಕ ಜನ ಭಾಗಿಯಾಗಿದ್ದಾರೆ. ಶನಿವಾರ ಕೂಡ ಲಕ್ಷಾಂತರ ಜನ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಸಾಧು ಸಂತರೊಂದಿಗೆ ಈಗ ಕರ್ನಾಟಕ ಮೂಲದ ನಾಗಬಾಬು ಅನ್ನೋ ನಾಗಾ ಸಾಧು ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಮೂಲತಃ ಬಾಗೇಪಲ್ಲಿಯವರಾಗಿದ್ದ ಇವರು MTech ಎಜುಕೇಶನ್ ಪಡೆದಿದ್ದಾರೆ. ವಾರ್ಷಿಕ 40 ಲಕ್ಷ ಸಂಬಳ ಪಡಿತಾ ಇದ್ರು. ಬಳಿಕ ಆಧ್ಯಾತ್ಮದ ಮೇಲೆ ಒಲವುಂಟಾಗಿ ಸಾಧು ಸಂತ ಆಗಿಬಿಟ್ಟಿದ್ದಾರೆ. ಈಗ ದೇಶದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದ ಕಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಸಂಜಯ್ ರಾಯ್ ತಪ್ಪಿತಸ್ಥ ಅಂತ ಕಲ್ಕತ್ತಾದ ಸೀಲ್ದಾ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಜನವರಿ 20ನೇ ತಾರೀಕು ರಾಯ್ಗೆ ಶಿಕ್ಷೆ ವಿಧಿಸುವ ಬಗ್ಗೆ ಪ್ರಕಟಣೆ ಇದೆ ಅಂತ ಹೇಳಿ ಕೋರ್ಟ್ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಈ ಮೂಲಕ ನಾನೇನು ತಪ್ಪೇ ಮಾಡಿಲ್ಲ, ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದ ಸಂಜಯ್ ರಾಯ್ನ ಈಗ ತಪ್ಪಿತಸ್ಥ ಅನ್ನೋದು ಸಾಬೀತಾಗಿದೆ ಕೋರ್ಟ್ನಲ್ಲಿ. ಅಂದಹಾಗೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಕಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ 31 ವರ್ಷದ ಮಹಿಳಾ ಟ್ರೈನಿ ಡಾಕ್ಟರ್ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಲಾಗಿತ್ತು. ಬಳಿಕ ಆಗಸ್ಟ್ 9ನೇ ತಾರೀಕು ಕಾಲೇಜಿನ ಸೆಮಿನಾರ್ ರೂಮ್ನಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿತ್ತು. ಈ ಕೇಸ್ನಲ್ಲಿ ಪೊಲೀಸರ ಸಿವಿಲ್ ವಾಲಂಟಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಸಂಜಯ್ ರಾಯ್ ಹೆಸರು ಕೇಳಿಬರುತ್ತಿದ್ದಂತೆ ಅರೆಸ್ಟ್ ಮಾಡಲಾಗಿತ್ತು. CBI ಸಂಜಯ್ ರಾಯ್ಗೆ ಮರಣದಂಡನೆ ವಿಧಿಸುವಂತೆ ಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿತ್ತು. ಈಗ ಕೋರ್ಟ್ ತನಿಖೆ ಪೂರ್ಣಗೊಂಡ 57 ದಿನಗಳಲ್ಲಿ ತೀರ್ಪನ್ನು ಪ್ರಕಟಿಸಿದೆ. ಶಿಕ್ಷೆ ಎಷ್ಟು ತಪ್ಪಿತಸ್ಥ ಅಂತ ಈಗ ಅನೌನ್ಸ್ ಮಾಡಿದೆ. ಏನು ಪನಿಷ್ಮೆಂಟ್, ಎಷ್ಟು ಶಿಕ್ಷೆ ಅಂತ
ಸೋಮವಾರ ಹೇಳ್ತಾರೆ ಕೋರ್ಟ್ನವರು. ಪಿಎಂ ನರೇಂದ್ರ ಮೋದಿ ಸ್ವಾಮಿತ್ವ ಯೋಜನೆ ಅಡಿ 65 ಲಕ್ಷಕ್ಕೂ ಅಧಿಕ ಪ್ರಾಪರ್ಟಿ ಕಾರ್ಡ್ಗಳನ್ನು ವಿತರಿಸಿದ್ದಾರೆ. ಗೋವಾ, ಹರಿಯಾಣ, ಅಂಡಮಾನ್ ಸೇರಿ 10 ರಾಜ್ಯ, 2 ಕೇಂದ್ರಾಡಳಿತ ಪ್ರದೇಶದ 230 ಜಿಲ್ಲೆಗಳಲ್ಲಿ ವಿತರಣೆ ಮಾಡಲಾಗಿದೆ. ಸುಮಾರು 50,000 ಹಳ್ಳಿಗಳ ಜನರಿಗೆ ಕಾರ್ಡ್ ತಲುಪಿದೆ. ಸ್ವಾಮಿತ್ವ ಅಂದ್ರೆ ಸರ್ವೆ ಆಫ್ ವಿಲೇಜಸ್ ಅಬಾದಿ ಅಂಡ್ ಮ್ಯಾಪಿಂಗ್ ಅಂಡ್ ಇಂಪ್ರೂವೈಸ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾ ಅಂತ. ಇವರು ಹೆಂಗಿದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಮೋದಿ ಗೌರ್ಮೆಂಟ್ದು ಫಸ್ಟ್ ಹೆಸರು ಈ ಥರ ಬರಬೇಕು ಅಂತ ಹೇಳಿ ಯೋಚನೆ ಮಾಡಿಬಿಡೋದು. ಸ್ವಾಮಿತ್ವ ಅಂತ ಬರುತ್ತಾ, ಓಕೆ ಚೆನ್ನಾಗಿದೆ, ಹಿಂಗೆ ಇಡೋಣ. ಇದ್ರ ಫುಲ್ ಫಾರ್ಮ್ ಈ ಮ್ಯಾಟರ್ಗೆ ಸಿಂಕ್ ಆಗೋ ರೀತಿ ಹುಡುಕಬೇಕು ಅಂತ. ಮಧ್ಯದಲ್ಲಿ ಆಬಾದಿ ಅಂತ ಹೇಳಿ ಹಿಂದಿ ವರ್ಡ್ ಬಂದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಸಿಂಕ್ ಆಗಬೇಕು, ಆ ರೀತಿ ಅದನ್ನು ಫುಲ್ ಫಾರ್ಮ್ ಕೊಟ್ಬಿಡೋದು. ನೀವು ಯಾವುದೇ ತಗೊಳ್ಳಿ, ಈ ರೀತಿದೇ ಸ್ವಲ್ಪ ಎಲ್ಲ ನೇಮ್ಗಳನ್ನು ಕೊಟ್ಟಿರ್ತಾರೆ, ಕ್ಯಾಚಿಯಾಗಿ ಬರಬೇಕು, ಒಟ್ಟಿನಲ್ಲಿ ಆ ರೀತಿ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಸ್ವಾಮಿತ್ವ ಅಂತ ಹೇಳಿದ್ದಾರೆ. ಸಿಂಪಲ್ ಅಲ್ಲ ಅದು, ಅದಕ್ಕೆ ಇಷ್ಟು ದೊಡ್ಡ ಎಕ್ಸ್ಪ್ಲನೇಷನ್ ಇದೆ. ಸ್ವಾಮಿತ್ವ ಅಂತ ಹೇಳಿದ್ರೆ ಸರ್ವೆ ಆಫ್ ವಿಲೇಜಸ್ ಅಬಾದಿ ಅಂದ್ರೇನು, ಪಾಪ್ಯುಲೇಷನ್, ಹಿಂದಿ ವರ್ಡ್ ಅದು. ಆಮೇಲೆ ಮ್ಯಾಪಿಂಗ್ ಆ್ಯಂಡ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾ ಅಂತ. ಇನ್ನು ಡ್ರೋನ್ ಮತ್ತು JS ಟೆಕ್ನಾಲಜಿ ಬಳಸಿಕೊಂಡು ಗ್ರಾಮೀಣ ಪ್ರದೇಶದ ಜಮೀನು ಮಾಲೀಕರಿಗೆ ರೆಕಾರ್ಡ್ ರೈಟ್ಸ್ ಅನ್ನು ಒದಗಿಸುತ್ತೆ. ಅದು ಅಂದರೆ ಆ ಪ್ರಾಪರ್ಟಿಯ ನಿಜವಾದ ಓನರ್ ಯಾರು ಅಂತ ಪತ್ತೆ ಹಚ್ಚಿ ಸರ್ಕಾರ ಅವರಿಗೆ ಹಕ್ಕುಪತ್ರ ಕೊಡುತ್ತೆ. ಒಳ್ಳೆಯ ಕೆಲಸ. ಇದನ್ನು ಏಪ್ರಿಲ್ 24, 2020ರಲ್ಲಿ ಜಾರಿಗೆ ತರಲಾಗಿತ್ತು. ಗ್ರಾಮೀಣ ಭಾಗದ ಆಸ್ತಿ ತೆರಿಗೆಯನ್ನು ಈಸಿ ಮಾಡೋಕೆ, ವಿವಾದಗಳು ಕಮ್ಮಿ ಮಾಡಬೇಕು ಅಂತ ಇದರ ಉದ್ದೇಶ. ಏನೋ PM ಆವಾಸ್ ಯೋಜನೆ ಅಡಿಯಲ್ಲಿ ರಾಜ್ಯದ ಬಡ ಮತ್ತು ಮಧ್ಯಮ ವರ್ಗದವರಿಗೆ 4,67,580 ಮನೆಗಳನ್ನು ಕಟ್ಟಿಕೊಡೋಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಹೀಗಂತ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕಳೆದ ಸೆಪ್ಟೆಂಬರ್ನಲ್ಲಿ ಕರ್ನಾಟಕಕ್ಕೆ 2,57,246 ಮನೆಗಳನ್ನು ಕಟ್ಟೋಕೆ ಒಪ್ಪಿಗೆಯೊಂದಿಗೆ ಅನುದಾನವನ್ನು ಕೊಡಲಾಗಿತ್ತು. ಈಗ ಮತ್ತೆ ಕರ್ನಾಟಕದ ಬಡವರಿಗೆ ಮನೆ ಕಟ್ಟೋಕೆ ಟಾರ್ಗೆಟ್ ಅನ್ನು ಹೆಚ್ಚಿಸಲಾಗಿದೆ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಅನೌನ್ಸ್ ಮಾಡಿದ್ದಾರೆ. ಏನೋ ವಿದೇಶಾಂಗ ಸಚಿವ S ಜೈಶಂಕರ್ ಪಾಕಿಸ್ತಾನವನ್ನ ಕ್ಯಾನ್ಸರ್ಗೆ ಹೋಲಿಸಿದ್ದಾರೆ. ಗಡಿಯಾಚೆಗಿನ ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಡ್ತಿರೋ ಪಾಕಿಸ್ತಾನ ಈ ಭಾಗಕ್ಕೆ ಒಂದು ರೀತಿ ಅಪವಾದ. ನಮ್ಮ ದೃಷ್ಟಿಕೋನಕ್ಕೂ ಅವರಿಗೂ ಹೊಂದಾಣಿಕೆನೇ ಇಲ್ಲ. ಉಗ್ರವಾದ ಒಂದು ರೀತಿ ಕ್ಯಾನ್ಸರ್ ಇದ್ದ ಹಾಗೆ ಪಾಕಿಸ್ತಾನದ ಹತ್ರ ಅದಿದೆ. ಅದು ತನ್ನ ದೇಹವನ್ನೇ ತಿಂತಾ ಇದೆ, ಈಗ ಪಾಕಿಸ್ತಾನವನ್ನು ತಿಂತಾ ಇದೆ, ಇಡೀ ದೇಶವನ್ನೇ ಆಕ್ರಮಿಸ್ತಾ ಇದೆ ಅಂತ ಜೈಶಂಕರ್ ತೀವ್ರ ಕೆಂಡಕಾರಿದ್ದಾರೆ. ಅಲ್ಲದೆ ಭಾರತ ಅಭಿವೃದ್ಧಿಯಲ್ಲಿ ಹಿಂದೆ ಬೀಳಬಾರದು, ನಾವು ಪಾಶ್ಚಿಮಾತ್ಯರಾಗಿರದೇ ಇರಬಹುದು, ಆದರೆ ನಮ್ಮ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಪಶ್ಚಿಮ ದೇಶಗಳಿಗೆ ವಿರುದ್ಧ ಇಲ್ಲ ಅಂತ ಹೇಳಿದ್ದಾರೆ. ನಾವು ನಿಮ್ಮ ಗುಂಪಲ್ಲಿಲ್ಲದೆ ಇರಬಹುದು, ನಾವು ನಿಮ್ಮ ವಿರುದ್ಧನೂ ಇಲ್ಲ ಅನ್ನೋ ರೀತಿಯಲ್ಲಿ ಪಾಶ್ಚಿಮಾತ್ಯರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಜೈಶಂಕರ್. ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋದಾದ್ರೆ, ಈ ಬಾರಿ ದಿಲ್ಲಿಯಲ್ಲಿ ನಡೆಯಲಿರುವ ಜನವರಿ 26ರ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ 12 ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಆಹ್ವಾನ ಬಂದಿದೆ. ಏನೋ ಶೀಘ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಬೂತ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ರಾಜ್ಯಾಧ್ಯಕ್ಷ ಸ್ಥಾನದವರೆಗೂ ಚುನಾವಣೆ ನಡೆಯುತ್ತೆ. ಶೀಘ್ರದಲ್ಲಿ ಈ ಪ್ರಕ್ರಿಯೆ ನಡೆಸ್ತೀವಿ ಅಂತ ಕೇಂದ್ರ ಸಚಿವ ಬಿಜೆಪಿಯ ಶಿವರಾಜ್ ಸಿಂಗ್ ಚೌಹಾಣ್ ಇವರು ಉಸ್ತುವಾರಿ ಕೊಡಲಾಗಿದೆ, ಇವರು ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನ ಪರವಾಗಿ ತನ್ನ ಹೃದಯದ ಬೇನೆ ಅಥವಾ ಪ್ರೀತಿಯನ್ನ ವ್ಯಕ್ತಪಡಿಸಿದ ಯುಪಿಯ ಯುವಕನೊಬ್ಬನನ್ನ ಯುಪಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನವಾಬ್ಗಂಜ್ ಪ್ರದೇಶದ ಇಮ್ರಾನ್ ಅಂತ ಗುರುತಿಸಲಾಗಿದೆ. ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಪ್ರಕರಣದಲ್ಲಿ ಶಂಕಿತರನ್ನ ಛತ್ತೀಸ್ಗಢದ ರೈಲ್ವೆ ಸ್ಟೇಷನ್ ನಲ್ಲಿ ಬಂಧಿಸಲಾಗಿದೆ. ಬಂಧಿತನನ್ನ ಆಕಾಶ್ ಕೈಲಾಶ್ ಕನೋಜಿಯಾ ಅಂತ ಗುರುತಿಸಲಾಗಿದೆ. ಬಳಿಕ ಮುಂಬೈ ಪೊಲೀಸರೊಂದಿಗೆ ವಿಡಿಯೋ ಕಾಲ್ ನಲ್ಲಿ ಈತನನ್ನ ಮಾತನಾಡಿಸಲಾಗಿದೆ. ಈತನ ಹಿನ್ನೆಲೆ ಪತ್ತೆ ಹಚ್ಚುತ್ತಾ ಇದ್ದಾರೆ ಸದ್ಯಕ್ಕೆ ಪೊಲೀಸರು. ಏನೋ ಫೆಬ್ರವರಿಯಲ್ಲಿ ನಡೆಯಲಿರೋ ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾ ಪ್ರಕಟ ಆಗಿದೆ. ಅಚ್ಚರಿಯನ್ನು ಹಾಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅದ್ಭುತ ಆಟ ಆಡಿ ದಾಖಲೆ ಬರೆದಿದ್ದ ಕನ್ನಡಿಗ ಕರುಣ್ ನಾಯರ್ ಈ ಸಲವೂ ಅವಕಾಶದಿಂದ ವಂಚಿತರಾಗಿದ್ದಾರೆ. ಇನ್ನು ಕರುಣ್ ನಾಯರ್ ಇನ್ನು ಆಟ ಆಡಿದ್ದಾಯ್ತು ಅದ್ಭುತವಾಗಿ, ಇನ್ನು ಅದಕ್ಕಿಂತ ಇನ್ನೇನು ಆಡಕ್ಕೆ ಸಾಧ್ಯ. ಇನ್ನು ತಗೊಂಡು ಕಣ್ಣಿಗೆ ಬ್ಯಾಟ್ ಹಾಕಿ ಇವ್ರಿಗೆ ಕಣ್ಣು ಬಿಡಿಸ್ಬೇಕಂತ ಕಾಣುತ್ತೆ. ಈ ಸಲ ಚಾನ್ಸ್ ಕೊಟ್ಟಿಲ್ಲ. ಆದರೆ ಕಳಪೆ ಫಾರ್ಮ್ನ ಟೀಕೆಯನ್ನು ಫೇಸ್ ಮಾಡ್ತಿರೋ ರೋಹಿತ್ ಶರ್ಮಾಗೆ ಮತ್ತೆ ಕ್ಯಾಪ್ಟನ್ಸಿಯನ್ನು ಕೊಡಲಾಗಿದೆ. ಉಪನಾಯಕರಾಗಿ ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ತೋರಿಸದ ಶುಭ್ಮನ್ ಗಿಲ್ ಅವರಿಗೆ ಅವಕಾಶ ಕೊಡಲಾಗಿದೆ. ವಿರಾಟ್ ಕೊಹ್ಲಿಗೂ ಕೂಡ ಟೀಮ್ನಲ್ಲಿ ಜಾಗ ಇದೆ. KL ರಾಹುಲ್ ಅವ್ರಿಗೂ ಕೂಡ ಟೀಮ್ನಲ್ಲಿ ಜಾಗ ಇದೆ. ಶ್ರೇಯಸ್ ಅಯ್ಯರ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್, ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್ ಹಾಗೂ ರವೀಂದ್ರ ಜಡೇಜಾ ಕೂಡ ಟೀಮ್ನಲ್ಲಿದ್ದಾರೆ. ಫುಲ್ ಟೀಮನ್ನು ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಿ. ಫೆಬ್ರವರಿ 19ರಿಂದ ಪಾಕ್ನಲ್ಲಿ ಟ್ರೋಫಿ ಮ್ಯಾಚ್ಗಳು ನಡೆಯಲಿವೆ. ಆದರೆ ಭಾರತದ ಪಂದ್ಯ ಹೈಬ್ರಿಡ್ ಮಾದರಿಯಲ್ಲಿ UAEನಲ್ಲಿ ನಡೆಯುತ್ತೆ. ಭಾರತ ಬಾಂಗ್ಲಾ ವಿರುದ್ಧ ಫೆಬ್ರವರಿ 20ನೇ ತಾರೀಕು ದುಬೈನಲ್ಲಿ ಮೊದಲ ಮ್ಯಾಚ್ ಇದೆ. ಏನು ಚಾಂಪಿಯನ್ಸ್ ಟ್ರೋಫಿಗಾಗಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್, ಭಾರತ, ಪಾಕಿಸ್ತಾನ್, ಸೌತ್ ಆಫ್ರಿಕಾ, ಬಾಂಗ್ಲಾ ಮತ್ತು ನ್ಯೂಜಿಲೆಂಡ್ ಸೇರಿ ಒಟ್ಟು 8 ತಂಡಗಳು ಸೆಣಸಾಡ್ತವೆ.
ಚಾಂಪಿಯನ್ಸ್ ಟ್ರೋಫಿ ಅಂದ್ರೆ ವಿಶ್ವಕಪ್ನ ಟಾಪ್ 8 ಟೀಮ್ಗಳು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈಟ್ ಮಾಡೋದು. ಗುಜರಾತ್ನ ವಡೋದರಾದಲ್ಲಿ ಕರ್ನಾಟಕ ಮತ್ತು ವಿದರ್ಭ ಟೀಮ್ಗಳ ನಡುವೆ ವಿಜಯ್ ಹಜಾರೆ ಟ್ರೋಫಿ ಫೈನಲ್ ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದ ವಿದರ್ಭ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ನಡೆಸಿದ ಕರ್ನಾಟಕ ತಂಡ ನಿಗದಿತ 50 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 348 ರನ್ ಗಳಿಸಿದೆ. ಕರ್ನಾಟಕ ಪರ ಸ್ಮರಣ್ ರವಿಚಂದ್ರನ್ ಭರ್ಜರಿ ಸೆಂಚುರಿ ಬಾರಿಸಿ 101 ರನ್ ಗಳಿಸಿ ಔಟ್ ಆದರು. ಉಳಿದಂತೆ ವಿಕೆಟ್ ಕೀಪರ್ ಬ್ಯಾಟರ್ ಕೃಷ್ಣನ್ ಶ್ರೀಜಿತ್ 78 ಹಾಗೂ ಅಭಿನವ್ ಮನೋಹರ್ 79 ರನ್ ಗಳಿಸಿ ಚೆನ್ನಾಗಿ ಆಟ ಆಡಿದ್ರು. ಇನ್ನು ಗುರಿ ಬೆನ್ನತ್ತಿದ ವಿದರ್ಭ ತಂಡದ ಇನ್ನಿಂಗ್ಸ್ ನ ಸ್ಟೇಟಸ್ ಈ ರೀತಿಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.